ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಕಡಲೆಕಾಳು ಸಲಾಡ್ ಮಾಡ್ತಾಯಿದ್ದೀನಿ. ತೂಕ ಇಳಿಸೋರಿಗಂತೂ ಇದು ಒಂದು ಒಳ್ಳೆ ಸಲಾಡು. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯದಲ್ಲಿ ಸಣ್ಣದಾಗಿ ಹಶ್ವಾಗುತ್ತಲ್ಲ, ಅವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು 4 ಗಂಟೆನಲ್ಲಿ ಟೀಗಿಂತ ಮುಂಚೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಮಾಡೋದು ಸುಲಭ. ಮೊದಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಮೆಲ್ಟೆಡ್ ಬಟರ್ ಹಾಕ್ಕೊಂತಿದ್ದೀನಿ 2 ಸ್ಪೂನ್ನಷ್ಟು. ನಿಮಗೆ ಬಟರ್ ಬೇಡ ಅಂದರೆ ಆಲಿವ್ ಆಯಿಲ್ ಇದ್ದರೆ ಹಾಕ್ಕೋಬೋದು, ಅಥವಾ ಅಡುಗೆ ಎಣ್ಣೆ ಕಾಯಿಸಿರೋದಿದ್ದರೆ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು. ಈ ಪಿಜ್ಜಾ ಎಲ್ಲ ತರಿಸಿದಾಗ ಚಿಲ್ಲಿ ಫ್ಲೆಕ್ಸ್ ಕೊಟ್ಟಿರ್ತಾರಲ್ಲ, ಅದೊಂದು ಪ್ಯಾಕ್ ಹಾಕ್ತಿದ್ದೀನಿ. ಅದಿಲ್ಲ ಅಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ತರಿಯಾಗಿ ಬೀಸ್ಕೊಂಡು 1 ಸ್ಪೂನ್ನಷ್ಟು ಹಾಕಬೇಕು. 1 ಸ್ಪೂನ್ನಷ್ಟು ನಿಂಬೆ ರಸ ಹಾಕ್ತಿದ್ದೀನಿ. ಇದಿಷ್ಟನ್ನು ಬೆಣ್ಣೆನಲ್ಲಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಒಂದು ಮೀಡಿಯಮ್ ಸೈಜಿಂದು ಸಿಹಿ ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. 1 ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ತುರಿಬೇಕಾದ್ರೆ ಸ್ವಲ್ಪ ದೊಡ್ಡ ಪೀಸ್ ಬಿತ್ತು, ಅದನ್ನು ತೆಗೆದಿಟ್ಟು ಹಾಕ್ತಿದ್ದೀನಿ. ಇನ್ನೂ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಕಡಲೆಕಾಳನ್ನು ಸುಮಾರು 10 ಗಂಟೆ ಕಾಲ ನೆನೆಸಿ ಆಮೇಲೆ ಕುಕ್ಕರಲ್ಲಿ 1 ಅಥವಾ 2 ವಿಷಲ್ ಕೂಗಿಸಿದ್ರೆ ಬೆಂದುಬಿಡುತ್ತೆ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬೇಯಿಸಿದರೆ ಈಗ ಈ ಸಲಾಡ್ಗೆ ಉಪಯೋಗ್ಸೋಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಉಪ್ಪನ್ನು ನಾವು ಮೇಲೆ ಹಾಕೋದ್ರಿಂದ ಕಡಲೆಕಾಳು ಉಪ್ಪನ್ನು ಹೀರಲ್ಲ, ಹಾಗಾಗಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಬೇಕು. ಒಂದು ಮೀಡಿಯಮ್ ಸೈಜಿನ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ನಷ್ಟು ಡ್ರೈ ಮ್ಯಾಂಗೋ ಪೌಡರ್, 1/4 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ. ನಿಂಬೆಹಣ್ಣು, ಚಾಟ್ ಮಸಾಲ, ಡ್ರೈ ಮ್ಯಾಂಗೋ ಪೌಡ್ರು ಎಲ್ಲ ಹುಳಿ ಇರೋದ್ರಿಂದ ನೋಡಿ ಹಾಕ್ಕೋಬೇಕು. ಕಡಲೆಕಾಳಲ್ಲಿ ಸಮೃದ್ಧವಾಗಿ ಪ್ರೋಟೀನ್ಸ್ ಇರುತ್ತೆ, ಹಾಗಾಗಿ ಕಡಲೆಕಾಳನ್ನು ವಾರದಲ್ಲಿ 1 ದಿನನಾದ್ರೂ ಉಪಯೋಗಿಸೋದು ಒಳ್ಳೆಯದು. 2 ಟೀ ಸ್ಪೂನ್ನಷ್ಟು ಕರಿ ಎಳ್ಳನ್ನು ಹುರಿದು ಹಾಕ್ತಾಯಿದ್ದೀನಿ. ಕರಿ ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳನ್ನು ಹಾಕ್ಕೋಬೋದು. ಅದೊಂಥರ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ಶೇಂಗಾ ಅಂದರೆ ಕಡಲೆ ಬೀಜನ ಹುರಿದು ತರಿಯಾಗಿ ಕುಟ್ಟಿ ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಬೇಡ ಅಂತ ಅಂದರೆ ಸರ್ವ್ ಮಾಡಬೇಕಾದ್ರೆ ಖಾರ ಬುಂದಿ ಹಾಕಿದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಯಾದ ಸಲಾಡ್ ರೆಡಿ ಆಯಿತು. ಈ ಸಲಾಡು ದೊಡ್ಡವರು ಚಿಕ್ಕವರು ಎಲ್ರಿಗೂ ಇಷ್ಟ ಆಗುತ್ತೆ, ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.